ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಮಹಾವಾಹಿನಿಗೆ ಪ್ರೀತಿಯ ಸ್ವಾಗತ. ಉದ್ದಾಲಕ ಮಹರ್ಷಿಗೆ ಕಹೋಡನೆಂಬ ಶಿಷ್ಯನಿದ್ದನು. ಆತ ನಿಷ್ಠೆಯಿಂದ ಗುರುಗಳ ಸೇವೆ ಮಾಡುತ್ತಿದ್ದನು. ಶಿಷ್ಯನ ಬಹುಕಾಲದ ಸೇವೆಯನ್ನು ಮೆಚ್ಚಿ ಉದ್ದಾಲಕನು ತನ್ನ ಮಗಳಾದ ಸುಜಾತೆಯನ್ನು ಕಹೋಡನಿಗೆ ಮದುವೆ ಮಾಡಿಕೊಟ್ಟನು. ಕಾಲಾನಂತರ ಸುಜಾತೆ ಗರ್ಭಿಣಿಯಾಗುತ್ತಾಳೆ. ಒಂದಾನೊಂದು ದಿನ ಆ ಗರ್ಭದಲ್ಲಿದ್ದ ಶಿಶು ತಂದೆ ಕಹೋಡನಿಗೆ, ತಂದೆಯೇ, ನೀನು ಇಡೀ ರಾತ್ರಿ ವೇದಾಧ್ಯಯನವನ್ನು ಮಾಡುತ್ತಿರುವ ಕ್ರಮವು ಸರಿಯಾಗಿಲ್ಲ. ನಾನಿನ್ನು ಭ್ರೂಣದ ಅವಸ್ಥೆಯಲ್ಲಿರುವಾಗಲೇ ನಿನ್ನ ಅನುಗ್ರಹದಿಂದಾಗಿ ವೇದಾಂಗಗಳನ್ನು ಸಕಲ ಶಾಸ್ತ್ರಗಳನ್ನು ತಿಳಿದಿರುವೆ. ನಿನ್ನ ವಾಣಿಯು ಶುದ್ಧವಿಲ್ಲ. ಹೀಗೆ ಹೇಳಿದಾಗ ಅನೇಕ ಶಿಷ್ಯರ ಮಧ್ಯದಲ್ಲಿ ಕುಳಿತಿದ್ದ ಕಹೋಡನಿಗೆ ಕೋಪ ಬಂದಿತು. ಆಗ ತಂದೆ ಕಹೋಡನು, ನೀನಿನ್ನು ಹೊಟ್ಟೆಯಲ್ಲಿರುವಾಗಲೇ ಇತರರ ದೋಷಗಳನ್ನು ಹೇಳಿದ್ದರಿಂದ ನಿನ್ನ ದೇಹವು 8 ಕಡೆಗಳಲ್ಲಿ ವಕ್ರತೆಯನ್ನು ಹೊಂದಲಿ ಎಂದು ಶಪಿಸಿದನು. ಆದುದರಿಂದ ಆ ಶಿಶುವಿಗೆ ಅಷ್ಟವಕ್ರನೆಂದು ಹೆಸರಿಟ್ಟರು. ಆ ಉದ್ದಾಲಕನಿಗೆ ಶ್ವೇತಕೇತು ಎಂಬ ಮಗನಿದ್ದನು. ಸೋದರ ಮಾವನಾದ ಶ್ವೇತಕೇತು ಮತ್ತು ಅಷ್ಟವಕ್ರನು ಸಮವಯಸ್ಕರಾಗಿದ್ದರು. ಸುಜಾತೆಯು 9 ತಿಂಗಳು ಗರ್ಭಿಣಿಯಾಗಿದ್ದಾಗ ಕಹೋಡನು ಅಧ್ಯಾಪನಗಳಲ್ಲಿಯೇ ಇರುತ್ತಿದ್ದನು. ಐಶ್ವರ್ಯ ಸಂಪಾದನೆಗಾಗಿ ಯತ್ನವನ್ನೇ ಮಾಡಲಿಲ್ಲ. ಸುಜಾತೆಯು ಒಂದು ದಿನ ಗಂಡನಿಗೆ ಹೀಗೆ ಹೇಳುತ್ತಾಳೆ, ನನಗೆ 10ನೇ ಮಾಸವು ಸಮೀಪಿಸುತ್ತಿದೆ. ಮಗು ಹುಟ್ಟಿದ ನಂತರ ಜಾತಕರ್ಮ ನಾಮಕರಣಾದಿಗಳು ಮಾಡಲು ಸ್ವಲ್ಪವಾದರೂ ಸಂಪಾದನೆ ಮಾಡಬೇಕಲ್ಲ ಎಂದಳು. ಆಗ ಕಹೋಡನು ಸುಜಾತೆಯ ಮಾತಿನಂತೆ ಹಣ ಸಂಪಾದನೆಗಾಗಿ ಜನಕರಾಜನ ಆಸ್ಥಾನಕ್ಕೆ ತೆರಳುತ್ತಾನೆ. ಜನಕನ ಆಸ್ಥಾನದಲ್ಲಿ ಕಹೋಡನು ವಂದಿ ಎಂಬ ಮಹಾಪಂಡಿತನೊಡನೆ ವಾದದಲ್ಲಿ ತೊಡಗಬೇಕಾಯಿತು. ವಂದಿಯು ತರ್ಕಶಾಸ್ತ್ರದಲ್ಲಿ ಮಹಾಪ್ರವೀಣನಾಗಿದ್ದನು. ಕಹೋಡನು ವಂದಿಯನ್ನು ಗೆಲ್ಲಲಾಗಲಿಲ್ಲ. ವಂದಿಯು ವಾದದಲ್ಲಿ ಸೋತು ಹೋದ ಕಹೋಡನ ಕೈಕಾಲುಗಳನ್ನು ಕಟ್ಟಿಸಿ ನದಿಗೆ ತಳ್ಳಿಸಿಬಿಟ್ಟನು. ಈ ಎಲ್ಲ ವಿಷಯವು ಮಾವನಾದ ಉದ್ದಾಲಕನಿಗೆ ತಿಳಿಯಿತು. ಬಹು ದುಃಖಿತನಾಗಿ ಮಗಳನ್ನು ಕರೆದು ಎಲ್ಲಾ ವಿಷಯವನ್ನು ಸಮಾಧಾನವಾಗಿ ತಿಳಿ ಹೇಳಿದನು ಮತ್ತು ಮುಂದೆ ಹುಟ್ಟುವ ಮಗುವಿನಿಂದ ರಹಸ್ಯವಾಗಿಡಬೇಕೆಂದು ಆಜ್ಞೆ ಮಾಡಿದನು. ನಂತರ ಹುಟ್ಟಿದ ಮಗನಿಗೆ ಉದ್ದಾಲಕನೇ ಜಾತಕರ್ಮಗಳನ್ನೆಲ್ಲ ಮಾಡಿಸಿದನು. ಅಷ್ಟವಕ್ರನು ಉದ್ದಾಲಕನನ್ನೇ ತನ್ನ ತಂದೆಯೆಂದು, ಶ್ವೇತಕೇತುವನ್ನೇ ಸಹೋದರನೆಂದು ತಿಳಿದು ಬಿಟ್ಟನು. ಅಷ್ಟವಕ್ರನಿಗೆ 12 ವರ್ಷಗಳು ತುಂಬಿದವು. ಎಂದಿನಂತೆ ಅಷ್ಟವಕ್ರನು ಉದ್ದಾಲಕನ ತೊಡೆಯ ಮೇಲೆ ಕುಳಿತು ಶಾಸ್ತ್ರವನ್ನು ಕಲಿಯುತ್ತಿದ್ದನು. ಇದು ಶ್ವೇತಕೇತುವಿಗೆ ಸಹಿಸಲು ಆಗಲಿಲ್ಲ. ಆಗ ಉದ್ದಾಲಕನ ತೊಡೆಯಿಂದ ಕೆಳಗೆ ತಳ್ಳಿ ತಾನು ತನ್ನ ತಂದೆಯ ತೊಡೆಯ ಮೇಲೆ ಕುಳಿತು ಅಷ್ಟವಕ್ರನಿಗೆ ಹೀಗೆ ಹೇಳುತ್ತಾನೆ, ಈ ತೊಡೆಯು ನಿನ್ನ ತಂದೆಯದಲ್ಲ, ನನ್ನ ತಂದೆಯ ತೊಡೆ. ನಾನು ಕುಳಿತುಕೊಳ್ಳಬೇಕು ಎಂದನು. ಅದನ್ನು ಕೇಳಿ ಅಷ್ಟವಕ್ರನು ದುಃಖಗೊಂಡು ತಾಯಿಗೆ, ಅಮ್ಮ, ನನ್ನ ತಂದೆ ಎಲ್ಲಿ ಎಂದು ಕೇಳುತ್ತಾನೆ. ಎಲ್ಲಿ ತನ್ನನ್ನು ಶಪಿಸಿಬಿಡುವನು ಎಂಬ ಭಯದಿಂದ ಮಗನಿಗೆ ಎಲ್ಲಾ ವಿಷಯವನ್ನು ಹೇಳಿಬಿಟ್ಟಳು. ತುಂಬಾ ಕೋಪಗೊಂಡನು. ಇದರ ಪ್ರತೀಕಾರ ಪಡೆಯಲು ಪಣತೊಟ್ಟನು. ಒಂದು ದಿನ ತನ್ನ ಸಹೋದರ ಮಾವನಾದ ಶ್ವೇತಕೇತುವಿಗೆ, ಜನಕರಾಜನ ಯಜ್ಞವು ಆಶ್ಚರ್ಯಕರವಾದ ಸಂಗತಿಗಳಿಂದ ಕೂಡಿದೆ ಎಂದು ಕೇಳಿದ್ದೇನೆ. ಅದನ್ನು ನೋಡಬೇಕಾಗಿದೆ. ಇಬ್ಬರು ನಾಳೆಯೇ ಹೋಗೋಣ ಎಂದನು. ಅದಕ್ಕೆ ಶ್ವೇತಕೇತು ಒಪ್ಪಿಕೊಂಡನು. ಮರುದಿನ ಜನಕರಾಜನ ಆಸ್ಥಾನಕ್ಕೆ ಪ್ರಯಾಣ ಬೆಳೆಸಿದರು. ಜನಕರಾಜನ ಯಜ್ಞಶಾಲೆಯ ಕಡೆಗೆ ಹೊರಟರು. ಮಹಾದ್ವಾರವನ್ನು ದಾಟುತ್ತಿರುವಾಗ ಜನಕರಾಜನು ಆ ದ್ವಾರದ ಮೂಲಕವೇ ಹೋಗುತ್ತಿದ್ದನು. ರಾಜನಿಗೆ ಮೊದಲು ದಾರಿ ಬಿಡುವಂತೆ ಹಾಗೂ ಇಲ್ಲಿ ಬಾಲಕರಿಗೆ ಪ್ರವೇಶವಿಲ್ಲ ಎಂದು ದ್ವಾರಪಾಲಕನು ಅಷ್ಟವಕ್ರನಿಗೆ ಹೇಳುತ್ತಾನೆ. ಆಗ ಅಷ್ಟವಕ್ರನು ದ್ವಾರಪಾಲಕ ಮತ್ತು ಜನಕನನ್ನು ನೋಡುತ್ತಾ, ಮಹಾರಾಜನೇ, ಕುರುಡನಾದವನಿಗೆ ದಾರಿಯನ್ನು ಬಿಟ್ಟು ಕೊಟ್ಟು ಮುಂದಿನ ದಾರಿಯನ್ನು ತೋರಿಸಬೇಕು. ಕಿವುಡನಾದವನು ಬಂದರೆ ಅವನಿಗೆ ದಾರಿ ಬಿಟ್ಟು ಕೊಡಬೇಕು. ಸ್ತ್ರೀಯರು ಬಂದರೆ ಮೊದಲು ಅವರಿಗೆ ಆದ್ಯತೆ ಕೊಡಬೇಕು. ಆದರೆ ಬ್ರಾಹ್ಮಣನು ಎದುರಾಗಿ ಬಂದರೆ ರಾಜನು ಬ್ರಾಹ್ಮಣನಿಗೆ ಪ್ರಾಮುಖ್ಯವನ್ನು ಕೊಟ್ಟು ಹಾದಿಯನ್ನು ಅವನಿಗೆ ಬಿಟ್ಟು ಕೊಡಬೇಕು. ಅದಕ್ಕೆ ಜನಕನು, ನೀನು ಹೇಳುತ್ತಿರುವುದು ನಿಜ. ಈ ಹಾದಿಯನ್ನು ನಿನಗಾಗಿಯೇ ಬಿಟ್ಟು ಕೊಟ್ಟಿದ್ದೇನೆ. ಮುಂದೆ ಹೋಗಿ ನಿನ್ನ ಇಚ್ಛೆ ಇದ್ದಲ್ಲಿಗೆ ಹೋಗಬಹುದು ಎಂದನು. ಆಗ ಅಷ್ಟವಕ್ರನು, ಜನಕ, ನಾವು ನಿನ್ನ ಯಾಗವನ್ನು ನೋಡುವ ಸಲುವಾಗಿ ಇಲ್ಲಿಗೆ ಬಂದಿರುತ್ತೇವೆ. ನಿನ್ನ ಯಾಗ ನೋಡಬೇಕೆಂಬ ಕುತೂಹಲ ಬಹಳ ಇದೆ. ಆದರೆ ನಿನ್ನ ದ್ವಾರಪಾಲಕನು ನಮ್ಮನ್ನು ಒಳಗೆ ಬಿಡುತ್ತಿಲ್ಲ. ಅದಕ್ಕೆ ದ್ವಾರಪಾಲಕನು, ಬ್ರಾಹ್ಮಣ ವಟುವೆ, ಮಹಾವಿದ್ವಾಂಸನಾದ ವಂದಿಯ ಆಜ್ಞಾಧಾರಕರಾಗಿ ನಾವಿಲ್ಲಿ ನಿಂತಿದ್ದೇವೆ. ಈ ಸಭಾ ಮಂದಿರದೊಳಗೆ ಬಾಲಕರು ಪ್ರವೇಶ ಮಾಡುವಂತಿಲ್ಲ. ಜ್ಞಾನವೃದ್ಧರಾದ ಮತ್ತು ವಯೋವೃದ್ಧರಾದ ಬ್ರಾಹ್ಮಣರಿಗೆ ಮಾತ್ರ ಪ್ರವೇಶವಿದೆ. ದ್ವಾರಪಾಲಕನೇ, ವೃದ್ಧರಿಗೆ ಪ್ರವೇಶವಿದೆ ಎನ್ನುವುದಾದರೆ ನಮಗೂ ಇಲ್ಲಿ ಪ್ರವೇಶ ಮಾಡಲು ಅಧಿಕಾರ ಇದೆ. ಹೇಗೆಂದರೆ ನಾವು ಜ್ಞಾನವೃದ್ಧರಾಗಿದ್ದೇವೆ, ವೇದಾಂಗಗಳನ್ನು ಅಧ್ಯಯನ ಮಾಡಿದ್ದೇವೆ. ನಾವು ನಿನ್ನ ಕಣ್ಣಿಗೆ ಬಾಲಕರಾಗಿ ಕಂಡ ಮಾತ್ರಕ್ಕೆ ನೀನು ನಮ್ಮನ್ನು ಉಪೇಕ್ಷಿಸಬಾರದು. ಅಗ್ನಿಯ ಕಣವು ಎಷ್ಟೇ ಚಿಕ್ಕದಾಗಿದ್ದರೂ ಅದನ್ನು ಮುಟ್ಟಿದೊಡನೆ ಸುಡುವುದಿಲ್ಲವೇ? ಆಗ ದ್ವಾರಪಾಲಕನು, ಲೋಕದಲ್ಲಿ ವೃದ್ಧರೆಂದರೆ ಬಾಲಕರು ಜ್ಞಾನವನ್ನು ಪಡೆಯುತ್ತಾರೆ. ಕಾಲಕ್ರಮದಲ್ಲಿ ಆ ಬಾಲಕರು ವೃದ್ಧರಾಗಿ ಇತರರಿಗೆ ಜ್ಞಾನೋಪದೇಶ ಮಾಡುತ್ತಾರೆ. ಹೀಗಿರುವಾಗ ನೀನಿನ್ನು ಕೇವಲ ಬಾಲಕನಾಗಿದ್ದು ವಯೋವೃದ್ಧನಂತೇಕೆ ಮಾತನಾಡುತ್ತಿರುವೆ? ಆಗ ಅಷ್ಟವಕ್ರನು, ವಯಸ್ಸ
ವಯಸ್ಸಿನಿಂದಾಗಲಿ ನರೆತ ಕೂದಲಿನಿಂದಾಗಲಿ ನಿಶ್ಚಯಿಸಿಲ್ಲ. ಯಾವನು ಸಾಂಗವಾಗಿ ವೇದಾಧ್ಯಯನ ಮಾಡಿರುವನೋ ಮತ್ತು ವಾಗ್ಮಿಯೋ ಅವನೇ ಶ್ರೇಷ್ಠ. ನಾನಿಲ್ಲಿಗೆ ವಂದಿ ಪಂಡಿತನನ್ನು ರಾಜನ ಆಸ್ಥಾನದಲ್ಲಿ ಕಾಣುವ ಆಶಯದಿಂದಲೇ ಬಂದಿರುತ್ತೇನೆ. ವಂದಿಯನ್ನು ನಾನಿಂದು ವಾದದಲ್ಲಿ ಸೋಲಿಸುತ್ತೇನೆ. ಆಗ ದ್ವಾರಪಾಲಕನು, ಈ ಯಾಗ ಮಂಟಪಕ್ಕೆ ವೃದ್ಧರಾದ ವಿದ್ವಾಂಸರಿಗೆ ಮಾತ್ರ ಪ್ರವೇಶಕ್ಕೆ ಅವಕಾಶವಿರುವುದು. ಆದರೂ ನೀನು ರಾಜನ ಮೂಲಕವಾಗಿಯೇ ಪ್ರವೇಶ ಪಡೆಯಲು ಯತ್ನಿಸು ಎಂದನು. ಆಗ ಅಷ್ಟವಕ್ರನು ರಾಜನ ಕಡೆಗೆ ತಿರುಗಿ, ಜನಕರಾಜನೇ, ನಾವು ನಿನ್ನ ಸಭೆಯಲ್ಲಿ ಬಹಳ ದಿನಗಳಿಂದಲೂ ನಡೆಯುತ್ತಿರುವ ವೃತ್ತಾಂತವೊಂದನ್ನು ತಿಳಿದು ಇಲ್ಲಿಗೆ ಬಂದಿರುತ್ತೇವೆ. ನಿನ್ನ ಆಸ್ಥಾನದಲ್ಲಿರುವ ವಂದಿ ಎಂಬ ಮಹಾವಿದ್ವಾಂಸನೊಬ್ಬನು ತನ್ನೊಡನೆ ವಾದ ಮಾಡಲು ಬರುವ ಎಲ್ಲರನ್ನೂ ವಾದದಲ್ಲಿ ಸೋಲಿಸಿ ಅನಂತರದಲ್ಲಿ ನಿನ್ನಿಂದ ನಿಯುಕ್ತರಾದ ಪುರುಷರ ಮೂಲಕವಾಗಿ ನದಿಯಲ್ಲಿ ತಳ್ಳುತ್ತಾರೆಂದು ಕೇಳಿದ್ದೇವೆ. ಆ ವಂದಿಯು ಎಲ್ಲಿ? ಸೂರ್ಯನು ಹುಟ್ಟಿದೊಡನೆಯೇ ಮಿನುಗುಟ್ಟುವ ನಕ್ಷತ್ರಗಳ ಪ್ರಕಾಶವನ್ನು ವಿನಾಶ ಮಾಡಿಬಿಡುವಂತೆ ನಾನೀಗಲೇ ಅವನೊಡನೆ ವಾದ ಮಾಡಿ ಅವನ ಸೊಕ್ಕನ್ನು ಮುರಿಯುತ್ತೇನೆ. ಆಗ ಜನಕನು, ನೀನು ಪ್ರತಿಕಕ್ಷಿಯ ವಾಗ್ಬಲವನ್ನು ತಿಳಿಯದ ಕಾರಣ ವಂದಿಯನ್ನು ಸೋಲಿಸಲು ಕಾತರನಾಗಿರುವೆ. ವಂದಿಯನ್ನು ವೇದಾಂಗ ಪಾರಂಗತರಾದ ವಿದ್ವಾಂಸರೇ ವಾದದಲ್ಲಿ ಎದುರಿಸುತ್ತಾರೆ, ಆದರೆ ಅವನ ಮುಂದೆ ಸೋಲನಪ್ಪಿಕೊಳ್ಳುತ್ತಾರೆ. ಆಗ ಅಷ್ಟವಕ್ರನು, ಮಹಾರಾಜನೇ, ವಂದಿಯು ಇದುವರೆಗೆ ನನ್ನಂತಹವರನ್ನು ಸಂಧಿಸದಿರುವುದೇ ಅವನ ಈ ದರ್ಪಕ್ಕೆ ಕಾರಣ. ಅಷ್ಟವಕ್ರನು ಹೀಗೆ ಹೇಳಿದರೂ ರಾಜನಿಗೆ ಆತನ ಮೇಲೆ ನಂಬಿಕೆ ಬರಲಿಲ್ಲ. ನಂತರ ಅಷ್ಟವಕ್ರನನ್ನು ಪರೀಕ್ಷಿಸಲು ಸಮಸ್ಯಾತ್ಮಕವಾದ ಈ ಶ್ಲೋಕವನ್ನು ಹೇಳುತ್ತಾನೆ. 30 ಅಂಶಗಳನ್ನು, 12 ವಿಭಾಗಗಳನ್ನು, 24 ಪರ್ವಗಳನ್ನು ಮತ್ತು 360 ಅರೆ ಕಾಲಗಳನ್ನು ಹೊಂದಿರುವ ಒಂದೇ ಒಂದು ವಸ್ತುವು ಯಾವುದೆಂಬುದನ್ನು ಯಾವನು ತಿಳಿದಿರುವನೋ ಮತ್ತು ಅವುಗಳಿಗೆ ಅರ್ಥವನ್ನು ಯಾವನು ತಿಳಿದಿರುವನೋ ಅವನೇ ಶ್ರೇಷ್ಠನಾದ ಕವಿ ಎಂದನು. ರಾಜನ ಸಮಸ್ಯಾಪೂರ್ಣವಾದ ಶ್ಲೋಕಕ್ಕೆ ಉತ್ತರ ರೂಪವಾಗಿ ಅಷ್ಟವಕ್ರನು ಸಮಸ್ಯಾ ರೂಪವಾಗಿಯೇ ಹೇಳುತ್ತಾನೆ. ಯಾವುದು 24 ಪರ್ವಗಳಿಂದ, ಅಂದರೆ 12 ಹುಣ್ಣಿಮೆಗಳು ಮತ್ತು 12 ಅಮಾವಾಸ್ಯೆಗಳಿಂದ ಕೂಡಿರುವುದೋ, 6 ನಾಭಿಗಳಿಂದಲೂ ಅಂದರೆ 6 ಋತುಗಳಿಂದಲೂ, 12 ಮಾಸಗಳಿಂದಲೂ ಅಂದರೆ 12 ಗ್ರಂಥಿಗಳಿಂದಲೂ, 360 ದಿವಸಗಳಿಂದಲೂ ಅಂದರೆ ಅರೆ ಕಾಲಗಳಿಂದಲೂ ಕೂಡಿರುವುದೋ, ಸದಾ ತಿರುಗುತ್ತಿರುವ ಅಂತಹ ಸಮಸ್ತ ರೂಪವಾದ ಚಕ್ರವು ಅಂದರೆ ಷಡ್ಚಕ್ರಾತ್ಮಕವಾದ 12 ಗ್ರಂಥಿಯುಕ್ತವಾದ ಮತ್ತು 24 ತತ್ವಗಳಿಂದ ಕೂಡಿರುವ ಈ ಶರೀರದಲ್ಲಿ ಸಹಸ್ರಾರ ಚಕ್ರರೂಪನಾಗಿರುವ ಪರಮಾತ್ಮನು ನಿನ್ನನ್ನು ಕಾಪಾಡಲಿ ಎಂದನು. ಆಗ ರಾಜನು ಮತ್ತೊಂದು ಸಮಸ್ಯಾತ್ಮಕವಾದ ಶ್ಲೋಕವನ್ನು ಹೇಳುತ್ತಾನೆ. ಜೊತೆಗೂಡಿರುವ 2 ಕುದುರೆಗಳಂತಿರುವ ಗಿಡಗದಂತೆ ಹಠತ್ತಾಗಿ ಮೇಲೆ ಬೀಳುವ ಸ್ವಭಾವವುಳ್ಳ ಯಾವ 2 ವಸ್ತುಗಳಿವೆ? ದೇವತೆಗಳ ಮಧ್ಯದಲ್ಲಿ ಯಾರು ಅವುಗಳನ್ನು ಗರ್ಭಧಾರಣೆಯಾಗುವಂತೆ ಮಾಡುತ್ತಾರೆ? ಅವೆರಡು ಏನನ್ನು ಪ್ರಸವಿಸುತ್ತವೆ? ಆಗ ಉತ್ತರವಾಗಿ ಅಷ್ಟವಕ್ರನು, ನಿನ್ನ ಮನೆಯಲ್ಲಾಗಲಿ ನಿನ್ನ ಶತ್ರುಗಳ ಮನೆಯಲ್ಲಾಗಲಿ 2 ಕುದುರೆಗಳಂತಿರುವ ಮಿಂಚು ಸಿಡಿಲು ಅಥವಾ ದುಃಖ ಮೃತ್ಯುಗಳ ನಿಪಾತವಾಗದಿರಲಿ. ಗಾಳಿಯೇ ಸಾರಥಿಯಾಗಿರುವ ಮೇಘರಾಜನು ಅಥವಾ ಮನಸ್ಸು ಈ ಎರಡನ್ನು ತನ್ನ ಗರ್ಭದಲ್ಲಿಟ್ಟುಕೊಂಡು ಹಠತ್ತಾಗಿ ಗಿಡುಗ ಪಕ್ಷಿಯು ಬೀಳುವಂತೆ ಪ್ರಪಂಚದ ಮೇಲೆ ಬೀಳಿಸುತ್ತಾನೆ. ಗರ್ಭದಲ್ಲಿರುವ ಅಡಗಿರುವ ದುಃಖ ಮೃತ್ಯುಗಳು ಆಕಸ್ಮಿಕವಾಗಿ ಬಂದು ಅಪಘಾತವನ್ನುಂಟು ಮಾಡುತ್ತವೆ. ಮಿಂಚಿಲ್ಲದೆ ಸಿಡಿಲು ಬಡಿಯುವ ಸಾಧ್ಯತೆ ಇಲ್ಲ. ಇವೆರಡು ಯಾವಾಗಲೂ ಒಂದೇ ಇರುತ್ತವೆ. ಈ ಎರಡರನ್ನು ಮೇಘವು ತನ್ನ ಗರ್ಭದಲ್ಲಿ ಧರಿಸಿರುತ್ತದೆ. ಸಿಡಿಲು ಬಡಿಯುವುದು ಆಕಸ್ಮಿಕ. ರಾಜನಿಗೆ ಅಷ್ಟವಕ್ರನು ಹೇಳಿದ ಉತ್ತರವು ಸಮಾಧಾನಕರವಾಗಿ ಕಂಡಿತು. ಆದರೂ ಮತ್ತೊಂದು ಪ್ರಶ್ನೆ ಮಾಡುತ್ತಾನೆ. ಯಾವ ಪ್ರಾಣಿಯು ನಿದ್ರಿಸುವಾಗಲೂ ಕಣ್ಣು ಮುಚ್ಚಿರುವುದಿಲ್ಲ? ಹುಟ್ಟಿದ ಮೇಲೂ ತಿಳಿಸದೆ ಇರುವ ವಸ್ತು ಯಾವುದು? ಯಾವ ವಸ್ತುವಿಗೆ ಹೃದಯವಿಲ್ಲ ಮತ್ತು ವೇಗದಿಂದಲೇ ವರ್ಧಿಸುವುದು ಯಾವುದು? ಆಗ ಅಷ್ಟವಕ್ರನು, ಮೀನುಗಳು ನಿದ್ರಿಸುವಾಗಲೂ ಕಣ್ಣು ಮುಚ್ಚಿರುವುದಿಲ್ಲ. ತಾಯಿಯ ಗರ್ಭದಿಂದ ಹೊರಬಂದ ಮೊಟ್ಟೆ ಚಲಿಸುವುದಿಲ್ಲ. ಕಲ್ಲಿಗೆ ಹೃದಯವಿಲ್ಲ. ನದಿಯು ಪ್ರವಾಹ ವೇಗದಿಂದಲೇ ವರ್ಧಿಸುವುದು. ಮೀನು ಎಂಬ ಮನುಷ್ಯನು ಮಲಗಿದಾಗಲೂ ಜಾಗೃತ ಸ್ವಪ್ನಗಳೆಂಬ 2 ದಡಗಳಲ್ಲಿಯೂ ಸಂಚರಿಸುತ್ತಾನೆ. ಮೊಟ್ಟೆಯನ್ನು ಬ್ರಹ್ಮಾಂಡಕ್ಕೆ ಹೋಲಿಸಿದರೆ ಬ್ರಹ್ಮಾಂಡವು ಚಲಿಸುವುದಿಲ್ಲ. ಆತ್ಮ ಬಿಟ್ಟ ಶರೀರಕ್ಕೆ ಹೃದಯವಿಲ್ಲ. ಯೋಗಿಯಿಂದ ನಿಯಂತ್ರಿತವಾದ ಚಿತ್ತ ನದಿಯು ಸಮಾಧಿಯ ಕಡೆಗೆ ವೇಗದಿಂದ ಧಾವಿಸುತ್ತದೆ. ಹೀಗೆ ಉತ್ತರ ಕೊಟ್ಟ ಬಾಲಕ ಅಷ್ಟವಕ್ರನಿಗೆ ಜನಕನು, ದೇವತೆಗಳಿಗೆ ಸಮಾನವಾದ ಸತ್ವವುಳ್ಳ ನೀನು ಮನುಷ್ಯ ಮಾತ್ರವೇ ಅಲ್ಲವೆಂದು ನನಗೆ ಭಾಸವಾಗುತ್ತಿದೆ. ನೀನು ಪರಿಪೂರ್ಣ ಪಾಂಡಿತ್ಯವನ್ನು ಪಡೆದಿರುವ ವೃದ್ಧನಾಗಿರುವೆ. ಆದ್ದರಿಂದ ಯಜ್ಞ ಮಂಟಪಕ್ಕೆ ಹೋಗಲು ನಿನಗೆ ಅವಕಾಶವನ್ನು ಮಾಡಿಕೊಡುತ್ತೇನೆ. ಅಲ್ಲಿಯೇ ಆ ವಂದಿ ಪಂಡಿತನಿರುತ್ತಾನೆ ಎಂದನು. ಮುಂದೆ ಸಭೆಗೆ ಹೋಗುತ್ತಾರೆ. ಅಲ್ಲಿ ಹಲವಾರು ಪಂಡಿತರು ವಿದ್ವಾಂಸರು ಬಂದಿರುತ್ತಾರೆ. ಆಗ ಅಷ್ಟವಕ್ರನು, ಇಲ್ಲಿ ನೆರೆದಿರುವ ಅಪ್ರತಿಮರಾದ ರಾಜಾದಿರಾಜರ ಮಧ್ಯದಲ್ಲಿ ಪ್ರತಿವಾದಿ ಭಯಂಕರನಾದ ವಾದಗಳಲ್ಲಿ ಶ್ರೇಷ್ಠನಾದ ವಂದಿಯು ಯಾರೆಂಬುದನ್ನು ನಾನು ತಿಳಿದಿಲ್ಲ. ಮಹಾ ಸರೋವರ ಒಂದರಲ್ಲಿ ರಾಜಹಂಸವನ್ನು ಹಿಡಿಯುವ ರೀತಿಯಲ್ಲಿ ನಾನು ವಂದಿಯನೆಂದು ವಶಪಡಿಸಿಕೊಳ್ಳುತ್ತೇನೆ. ವಂದಿಯನ್ನು ಕಂಡ ನಂತರ ಅಷ್ಟವಕ್ರನು, ವಾದ ಮಾಡುವವರಲ್ಲಿ ಶ್ರೇಷ್ಠನೆಂದು ಭಾವಿಸಿರುವ ವಂದಿಯೇ, ನೀನು ನನ್ನೊಡನೆ ಪಣತೊಟ್ಟು ವಾದಕ್ಕೆ ಕುಳಿತಾಗ ನಿನ್ನ ಮಾತು ನಿಂತು ಹೋಗುವುದು. ಪ್ರಳಯ ಕಾಲದ ಅಗ್ನಿಯು ರಭಸದಿಂದ ಹರಿಯುವ ನದಿಯನ್ನು ತೂರಿ ಬಿಡುವಂತೆ ನಿನ್ನ
ತೇಜಸ್ಸಿಗೆ ಸಮಾನವಾದ ನನ್ನ ತೇಜಸ್ಸಿನಿಂದ ತೂರಿ ಬಿಡುತ್ತೇನೆ. ಈ ರೀತಿ ಮಾತುಗಳನ್ನು ಕೇಳಿ ವಂದಿಯು ಮಲಗಿರುವ ಹುಲಿಯನೆಂದಿಗೂ ಕೆಣಕಬಾರದು. ದುರಹಂಕಾರದಿಂದ ದುರ್ಬಲನಾದವನೊಬ್ಬನು ತನಗೆ ಮಹಾಬಲವಿರುವುದೆಂಬ ದುರಹಂಕಾರದಿಂದ ಪರ್ವತವನ್ನು ಅಪ್ಪಳಿಸಿ ಹೋದಲ್ಲಿ ಏನಾಗುವುದೆಂಬುದನ್ನು ತಿಳಿದಿರುವೆಯಾ? ವಂದಿಯ ದರ್ಪದ ಈ ಮಾತುಗಳನ್ನು ಕೇಳಿ ಅಷ್ಟವಕ್ರನು, ವಂದಿ ಪಂಡಿತನೇ, ನೀನು ನನ್ನ ಪ್ರಶ್ನೆಗಳಿಗೆ ಉತ್ತರವನ್ನು ಹೇಳು. ನಾನು ನಿನ್ನ ಪ್ರಶ್ನೆಗಳಿಗೆ ಸಮಂಜಸವಾದ ಉತ್ತರವನ್ನು ಕೊಡುತ್ತೇನೆ. ವಂದಿಯು ಹೇಳುತ್ತಾನೆ, ಅಗ್ನಿಯೊಬ್ಬನೇ ಬಹುರೂಪನಾಗಿ ಪ್ರಜ್ವಲಿಸುತ್ತಾನೆ. ಸೂರ್ಯನೊಬ್ಬನೇ ಈ ಪ್ರಪಂಚಕ್ಕೆಲ್ಲ ಪ್ರಕಾಶಗೊಳಿಸುತ್ತಾನೆ. ಮಹಾವೀರನಾದ ದೇವರಾಜನೊಬ್ಬನೇ ಶತ್ರು ಸಂಹಾರಕನು. ಪಿತೃದೇವತೆಗಳಿಗೆ ಈಶ್ವರನಾಗಿರುವವನು ಯಮನೊಬ್ಬನೇ. ವಂದಿಯು ಅಷ್ಟವಕ್ರನ ಜೊತೆ ಬ್ರಹ್ಮಾದ್ವೈತದ ವಾದ ಮಾಡದೆ ಹೀಗೆ 1, 2, 3 ಇತ್ಯಾದಿಗಳಿಗೆ ಪ್ರಪಂಚದ ವಸ್ತುಗಳನ್ನು ಜೋಡಿಸಿ ಹೇಳುವುದು ಉಚಿತವೆಂದು ತಿಳಿದು ಈ ರೀತಿ ವಾದ ಸರಣಿಯನ್ನಾರಂಭಿಸಿದನು. ಆಗ ಅಷ್ಟವಕ್ರನು 2ರ ಸಂಖ್ಯೆಯನ್ನು ತೆಗೆದುಕೊಂಡು ತನ್ನ ಪ್ರತಿಭೆಯನ್ನು ತೋರಿಸುತ್ತಾನೆ. ಇಂದ್ರ ಮತ್ತು ಅಗ್ನಿಗಳಿಬ್ಬರು ಜೊತೆಯಲ್ಲಿಯೇ ಸಂಚರಿಸುತ್ತಾರೆ. ಅಶ್ವಿನಿ ದೇವತೆಗಳು ಇಬ್ಬರು, ಗಾಡಿಗೆ 2 ಚಕ್ರಗಳು, ದಂಪತಿಗಳಿಬ್ಬರು. ವಂದಿಯು 3ನ್ನು ಹೇಳುತ್ತಾನೆ. ಸ್ವರ್ಗ, ನರಕ, ಭೂಮಿ ಎಂಬ 3 ಭೋಗಭೂಮಿಗಳು. ವಂದಿಯು ಹೇಳಿದ್ದಕ್ಕೆ ಪ್ರತಿಯಾಗಿ ಅಷ್ಟವಕ್ರನು ಬ್ರಾಹ್ಮಣರಿಗೆ ಜ್ಞಾನೋಪಲಬ್ಧಿ ಸಾಧಕವಾದದ್ದು 4ನೇದಾದ ಸನ್ಯಾಸಾಶ್ರಮ. ಉಳಿದವು ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ ಆಶ್ರಮಗಳು. ಬ್ರಹ್ಮ, ಕ್ಷತ್ರಿಯ, ವೈಶ್ಯ, ಶೂದ್ರರೆಂಬ 4 ವರ್ಣಗಳು, 4 ದಿಕ್ಕುಗಳು, 4 ಯುಗಗಳು, ಗೋರೂಪವಾದ ಧರ್ಮಕ್ಕೆ 4 ಕಾಲು, ವೈಖರಿ, ಮಾಧ್ಯಮ, ಪಶ್ಯಂತಿ, ಪರ. ವಂದಿಯು ಗಾರ್ಹಪತ್ಯ, ದಕ್ಷಿಣಾಗ್ನಿ, ಅವಾಹನೀಯ, ಸಭ್ಯ, ಅವತಥಗಳೆಂಬ ಪಂಚಾಗ್ನಿಗಳು, 5 ಪಂಚಯಜ್ಞಗಳು, ದೇವ, ಪಿತೃ, ಭೂತ, ಮನುಷ್ಯ ಮತ್ತು ಬ್ರಹ್ಮಯಜ್ಞಗಳು 5. ಅಷ್ಟವಕ್ರನು ಆಜ್ಞಾದಾನದ ಸಮಯದಲ್ಲಿ 6 ಗೋವುಗಳನ್ನು ದಕ್ಷಿಣಾರೂಪವಾಗಿ ಕೊಡಬೇಕೆಂದು ಕೆಲವರ ಅಭಿಪ್ರಾಯ. ಕೃತಿಕಾ ನಕ್ಷತ್ರಗಳು 6, ಋತುಗಳು 6. ನಂತರ ವಂದಿಯು ಸಪ್ತ ಋಷಿಗಳು 7, ಪ್ರಪಂಚದಲ್ಲಿ 7 ವಿಧವಾದ ಸತ್ಕಾರಗಳು, ಗಂಧ, ಪುಷ್ಪ, ಧೂಪ, ದೀಪ, ನೈವೇದ್ಯ, ಆಚಮನ ಮತ್ತು ತಾಂಬೂಲ. ವೀಣಿಗೆ 7 ತಂತಿಗಳಿದ್ದರೆ ಸೂಕ್ತ. ನಂತರ ಅಷ್ಟವಕ್ರನು ಸಿಂಹವನ್ನು ವಧಿಸುವ ಶಕ್ತಿಯುಳ್ಳ ಶರಭ ಮೃಗಕ್ಕೆ 8 ಕಾಲುಗಳು, ದೇವತೆಗಳ ಸಮೂಹದಲ್ಲಿರುವ ವಸುಗಳು 8 ಮಂದಿ. ವಂದಿಯು 9ರ ಸಂಖ್ಯೆಯಾಗಿ ಪ್ರಪಂಚದ ಸೃಷ್ಟಿಕ್ರಮವು ಪ್ರಕೃತಿ, ಪುರುಷ, ಮಹತ್ತತ್ವ, ಅಹಂಕಾರ ಮತ್ತು ಪಂಚತನ್ಮಾತ್ರಗಳು ಈ 9ರ ಸಂಯೋಜನೆಗೆ ಒಳಪಟ್ಟಿರುವುದು. ಒಂದು ಪಾದದಲ್ಲಿ 9 ಅಕ್ಷರಗಳಿರುವ ಛಂದಸ್ಸಿಗೆ ಬೃಹತಿ ಛಂದಸ್ಸು ಎಂದು ಹೆಸರು. ಅಷ್ಟವಕ್ರನು ಶರೀರದ ಅವಸ್ಥೆಗಳು 10: ಗರ್ಭವಾಸ, ಜನ್ಮ, ಬಾಲ್ಯ, ಕೌಮಾರ, ಪೌಗಂಡ, ಕಿಶೋರ, ಯೌವನ, ಪ್ರೌಢತೆ, ವೃದ್ಧಾಪ ಮತ್ತು ಮೃತ್ಯು. 10 ಮಂದಿ ನಿಂದಕರು, 10 ಮಂದಿ ಪೂಜನೀಯರು, ಅಧ್ಯಾಪಕ, ತಂದೆ, ದೊಡ್ಡಣ್ಣ, ರಾಜ, ಸೋದರ ಮಾವ, ಹೆಣ್ಣು ಕೊಟ್ಟ ಮಾವ, ತಾಯಿಯ ತಂದೆ, ತಂದೆಯ ತಂದೆ, ಬಂಧುಗಳಲ್ಲಿ ಜ್ಯೇಷ್ಠರಾದವರು, ಚಿಕ್ಕಪ್ಪ ಅಥವಾ ದೊಡ್ಡಪ್ಪ. ಆಗ ವಂದಿಯು ಪ್ರಾಣಿಗಳಿಗೆ ಉಪಭೋಗಿಸಲು 11 ಇಂದ್ರಿಯಗಳಿವೆ, 5 ಕರ್ಮೇಂದ್ರಿಯಗಳು, 5 ಜ್ಞಾನೇಂದ್ರಿಯಗಳು, ಮನಸ್ಸು ಸೇರಿ 11 ಇಂದ್ರಿಯಗಳಾಗುತ್ತವೆ. ದೇವತೆಗಳಲ್ಲಿ 11 ಮಂದಿ ರುದ್ರರು ಇದ್ದಾರೆ. ಆಗ ಅಷ್ಟವಕ್ರನು ಸಂವತ್ಸರವು 12 ಮಾಸಗಳಿಂದ ಯುಕ್ತವಾಗಿದೆ, ಜ್ಞಾನಿಗಳಾದವರು 12 ಸೂರ್ಯರಿದ್ದಾರೆ ಎಂದು ಹೇಳುತ್ತಾರೆ. ಆಗ ವಂದಿಯು ಶುಕ್ಲ ಪಕ್ಷದ ತ್ರಯೋದಶ ತಿಥಿಯು ಶುಭವಾದದ್ದೆಂದು ಹೇಳುತ್ತಾರೆ. ಪ್ರಪಂಚವು 13 ದ್ವೀಪಗಳಿಂದ ಕೂಡಿರುವುದು. ಇಷ್ಟು ಮಾತ್ರ ಹೇಳಿ ವಂದಿಯು ಸುಮ್ಮನೆ ಕುಳಿತು ಬಿಟ್ಟನು. ಉತ್ತರಾರ್ಧವನ್ನು ಹೇಳಲು ವಂದಿ ಪಂಡಿತನಿಗೆ ಸಾಧ್ಯವಾಗಲಿಲ್ಲ. ಅದನ್ನು ಅಷ್ಟವಕ್ರನೇ ಉತ್ತರಾರ್ಧವನ್ನು ಪೂರ್ಣ ಮಾಡಿದನು. ಕೇಶಿ ಎಂಬ ದಾನವನು 13 ದಿವಸಗಳ ಪರ್ಯಂತವಾಗಿ ಮಹಾವಿಷ್ಣುವಿನೊಡನೆ ಯುದ್ಧ ಮಾಡಿದನು. ವೇದದಲ್ಲಿರುವ ಅತಿಜಗತಿ ಛಂದಸ್ಸಿನ ಪ್ರತಿಪಾದಗಳಲ್ಲಿಯೂ 13 ಅಕ್ಷರಗಳಿರುತ್ತವೆ. ಪಾದಗಳಲ್ಲಿ 13 ಮತ್ತು ಹೆಚ್ಚು ಅಕ್ಷರಗಳಿಂದ ಕೂಡಿದ ಛಂದಸ್ಸುಗಳು ಅತಿ ಛಂದಸ್ಸುಗಳು. ಅಷ್ಟವಕ್ರನು ಶ್ಲೋಕ ಪೂರ್ಣ ಮಾಡಲಾಗಿ ವಂದಿ ಪಂಡಿತನು ಕಳೆಗುಂದಿ ಕುಳಿತು ಬಿಟ್ಟನು. ಆಗ ಅಷ್ಟವಕ್ರನು, ಮಹಾರಾಜನೇ, ಈ ಹಿಂದೆ ಈ ವಂದಿ ಪಂಡಿತನು ವಿದ್ವಾಂಸರನ್ನು ವಾದದಲ್ಲಿ ಸೋಲಿಸಿ ಅವರನ್ನು ನೀರಿಗೆ ತಳ್ಳಿಸಿದ್ದಾನೆ. ಇಂದು ಈತನು ಸೋತಿದ್ದಾನೆ, ಅವನನ್ನು ಬಂಧಿಸಿ ನೀರಿಗೆ ತಳ್ಳಿಸು ಎಂದನು. ಆಗ ವಂದಿ ಪಂಡಿತನು, ರಾಜ, ನಾನು ವರುಣನ ಮಗ. ನೀನು ಇಲ್ಲಿ 12 ವರ್ಷಗಳ ಪರ್ಯಂತವಾದ ಯಾಗವನ್ನು ಪ್ರಾರಂಭಿಸಿದಾಗಲೇ ನಮ್ಮ ತಂದೆಯಾದ ವರುಣನು 12 ವರ್ಷ ಪರ್ಯಂತರವಾದ ಯಾಗವನ್ನಾರಂಭಿಸಿದನು. ಆ ಯಾಗದಲ್ಲಿ ಉಪಸ್ಥಿತರಾಗಲು ನಾನಿಲ್ಲಿಂದ ಶ್ರೇಷ್ಠ ಬ್ರಾಹ್ಮಣರನ್ನು ಕಳುಹಿಸಿದೆ. ನಂತರ ಅವರು ಪುನಃ ಇಲ್ಲಿ ಬರುತ್ತಾರೆ. ವಂದಿ ಪಂಡಿತನು ಹೀಗೆ ಹೇಳಿದ ಸ್ವಲ್ಪ ಹೊತ್ತಿನ ನಂತರ ವರುಣ ದೇವರಿಂದ ಸತ್ಕೃತರಾದ ಬ್ರಾಹ್ಮಣರೆಲ್ಲರೂ ಜನಕನ ಬಳಿಗೆ ಬಂದರು. ತನ್ನ ತಂದೆಯನ್ನು ಕಂಡು ಅಷ್ಟವಕ್ರನು ತುಂಬಾ ಸಂತೋಷಪಟ್ಟನು. ಅಲ್ಲಿಂದ ಇಬ್ಬರು ತಮ್ಮ ಆಶ್ರಮಕ್ಕೆ ಬರುತ್ತಾರೆ. ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಪಕ್ಕದ ರೆಡ್ ಬಟನ್ ಒತ್ತಿ. ನಮಸ್ಕಾರ.